ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಇದು ನಾನು ಯಾವುದೇ ಕಾರಣಕ್ಕೂ ರೀ ಅಪ್ಲೋಡ್ ಮಾಡೋ ಆಸೆ ನನಗೆ ಇಲ್ವೇ ಇರಲಿಲ್ಲ. ಆದರೂ ಇದಕ್ಕೆಲ್ಲ ಕಾರಣ ಸನ್ ಟಿವಿ. ಅವ್ರಿಗೆ ಏನು ಹೊಟ್ಟೆಕ್ಕಿದ್ದ ಜನ ನನಗೆ ಗೊತ್ತಿಲ್ಲ. ಅಲ್ಲ, ಎಷ್ಟು ಅಂತ ಟ್ರಿಮ್ ಮಾಡಲಿ, ಬ್ಲಾಕ್ ಮಾಡ್ತಾರೆ. ಅವ್ರು ಕಾಪಿರೈಟ್ ಕ್ಲೇಮ್ ಮಾಡ್ಕೊಳ್ಳಿ. ನನ್ನ ಹತ್ರ ದುಡ್ಡು ಇಲ್ಲ ಕೊಡೋಕ್ಕೆ, ಆದ್ರೂ ಕ್ಲೇಮ್ ಮಾಡ್ಕೊಳ್ಳಿ. ನನಗೇನು ಬೇಕಾಗಿಲ್ಲ. ನಾನು ಇದೇನಕ್ಕೆ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗಲಿ ಅಂತ. ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಇದನ್ನ ದುಡ್ಡು ಮಾಡೋಕ್ಕೋಸ್ಕರ ಏನು ಮಾಡ್ತಿಲ್ಲ, ಆಯ್ತಾ. ಇದು ಯಾಕೆ ಪದೇ ಪದೇ ಬ್ಲಾಕ್ ಮಾಡ್ತಾರೆ, ನನಗೆ ಇದು ಬೇಜಾರಾಗುತ್ತೆ. ಕ್ಲೇಮ್ ಆದ್ರೆ ಪರವಾಗಿಲ್ಲ, ಹೋದ್ರೆ ಹೋಯ್ತು, ತಲೆ ಕೆಡ್ಸ್ಕೊಳ್ಳಿ, ಜನ ನೋಡ್ತಾರೆ ಅಟ್ಲೀಸ್ಟ್ ಕ್ಲೇಮ್ ಆಗಿದ್ರು. ಇವ್ರು ಡೈರೆಕ್ಟಾಗಿ ಬ್ಲಾಕ್. ನಾನು ಅಪ್ಲೋಡ್ ಮಾಡಿ ಆಡಿ 1 ತಿಂಗಳಾಗೈತೆ, ಇವಾಗ ಬ್ಲಾಕ್ ಮಾಡ್ತಾರೆ. ಈಗ ಇಂಪಾರ್ಟೆಂಟ್ ಪಾರ್ಟ್ ಅದು, ಅದೇ ಸ್ಟಾರ್ಟಿಂಗು. ಆ ಪಾರ್ಟ್ನೇ ಎಗ್ರಿಸ್ಬಿಟ್ರೆ ನೀವು ಪ್ಲೇ ಲಿಸ್ಟಿಂದ ಅದು ಹೆಂಗೆ ನೋಡ್ತಾರೆ ಪಾರ್ಟ್ 6ನ ಅರ್ಥ ಮಾಡ್ಕೊಳ್ಳಲ್ವ. ನಾನು ಅದಕ್ಕೆ ಪಾರ್ಟ್ 3ಇಂದ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಂಡ್ಬಂದು ಇದೊಂದು ಹೆಂಗೆ ಮಿಸ್ ಆಗ್ಬಿಟ್ಟು ತಿರ್ಗಾ ಬ್ಲಾಕ್ ಆಯ್ತು ಇದು ಆಡೋದು. ಸೊ ಸಾರಿ, ಇದನ್ನು ಬ್ಲಾಕ್ ಆಗಿದೆ, ಅದರಿಂದ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಇದು ವೆರಿ ಇಂಪಾರ್ಟೆಂಟು, ಅದಕ್ಕೋಸ್ಕರ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಈ ಸ್ಟಾರ್ಟಿಂಗ್ ಸೀನಲ್ಲೇ ನೀವು ಪ್ರೊಡಕ್ಷನ್ ಬರುತ್ತೆ ಗೊತ್ತಾ, ಫಸ್ಟ್ UP ಯಾಕೆ ಕನ್ವರ್ಟ್ ಆಗುತ್ತೆ, ಬಟ್ ಅದು ದೇವರು ಗಣೇಶನೂ ಬರುತ್ತೆ, ಉಪೇಂದ್ರ ಅಂತನಾಗುತ್ತೆ, ಆಮೇಲೆ ಪೆನ್ನು ಅಂತಾನೂ ಬರುತ್ತೆ, ಆಮೇಲೆ ಪ್ರೊಡಕ್ಷನ್ ಅಂತ ತೋರಿಸ್ತಾರೆ. ಆ ಪ್ರೊಡಕ್ಷನ್ ಅಂತ ತೋರಿಸಾದ್ಮೇಲೆ ದುಡ್ಡಾಗಿ ಕನ್ವರ್ಟ್ ಆಗುತ್ತೆ. ದುಡ್ಡಾದ್ಮೇಲೆ ಬ್ಯಾಂಕ್ ರೋಡಲ್ಲಿ ಜನ ಕಾಣಿಸ್ತಾರೆ. ಅದ್ರ ಅರ್ಥ ಏನು ಗೊತ್ತಾ, ಜನರೇ ನನಗೆ ದುಡ್ಡು ಅನ್ನೋ ಥರ ತೋರಿಸಿರೋದವ್ರು. ಸೊ ಇದ್ರೆ ಒಂದೇ, ಅವ್ರು ಪ್ರೊಡಕ್ಷನ್ ಅಂತ ತೋರಿಸ್ತಾ ಇರ್ಬೇಕಾದ್ರೆ ಏನೇನೋ ತೋರಿಸ್ಬಿಟ್ರು. ಅದು ನೀವು ಅರ್ಥ ಮಾಡ್ಕೊಬಿಟ್ರೆ ತುಂಬಾ ಯೂನಿಕ್ ಆಗಿದೆ ಕಾನ್ಸೆಪ್ಟು. ಇಷ್ಟೊಂದು ತಲೆ ಯೂಸ್ ಮಾಡ್ಬಿಟ್ಟು ಯಾರಾದ್ರು ಪ್ರೊಡಕ್ಷನ್ದು ಏನ್ಬೋದು ಲೋಗೋ ಮಾಡೋಕ್ಕೋಸ್ಕರ ಇಷ್ಟೊಂದು ಯಾರು ತಲೆ ಓಡಿಸ್ತಾರೆ ಯೋಚನೆ ಮಾಡಿ. ಈ ಸೀನಲ್ಲಿ ಒಂದು ಇಂಟ್ರಡಕ್ಷನ್, ಒಂದು ಬ್ರೈನ್ ತೋರಿಸ್ತಾರೆ. ಬ್ರೈನ್ ಒಳಗಡೆ ಯೂನಿವರ್ಸ್ ಇರುತ್ತೆ. ಅದು ಯೂನಿವರ್ಸು, ಸುಮ್ಮನೆ ಏನೇನೋ ಪಾರ್ಟಿಕಲ್ಸ್ ಅಲ್ಲ, ಅದೊಂದು ಯೂನಿವರ್ಸು. ಆ ಯೂನಿವರ್ಸ್ ಒಳಗಡೆ ಉಪ್ಪಿಟ್ಟು ಅಂತ ಹೆಸರು ಬರುತ್ತೆ, ಅಂಡ್ ಅನ್ನೋನ್ ಅಂತ ಮೆನ್ಷನ್ ಮಾಡ್ತಾರೆ. ಹಂಗಂದ್ರೆ ನಿಮ್ಮ ಬ್ರೈನ್ ಕ್ರಿಯೇಟ್ ಮಾಡಿದ್ದು ಉಪ್ಪಿಟ್ಟು ಅನ್ನೋ ಯೂನಿವರ್ಸ್ನ. ಉಪ್ಪಿಟ್ಟು ಅನ್ನೋದು ರಿಯಲ್ ಲೈಫಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ, ಅದನ್ನ ನೀವೇ ಕ್ರಿಯೇಟ್ ಮಾಡಿದ್ದು ಅನ್ನೋ ಥರ ತೋರಿಸಿರೋದು. ಅದು ನಿಮ್ಮದೇ ಬ್ರೈನು, ನಿಮ್ಮ ಬ್ರೈನ್ ಒಳಗಡೆ ನಡೀತಾ ಇರೋ ಕತೆ ಅದು. ಅದಕ್ಕೆ ಅದು ಉಪ್ಪಿಟ್ಟು ಅಂತ ಒಳಗಡೆ ಯೂನಿವರ್ಸ್ ಕ್ರಿಯೇಟ್ ಆಗೋದು. ಪ್ಲಸ್ ಅನ್ನೋನು ಅಂತ ಕೆಳಗಡೆ ಬರುತ್ತೆ. ಅನ್ನೋನ್ ಅಂತ ಅಂದ್ರೆ ಗೊತ್ತಿಲ್ಲ, ಯಾರು ಅಂತ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ, ಅವನನ್ನ ಅನ್ನೋನ್ ಅಂತ ಕರೀತಾರೆ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹಾಡು ಹೇಳ್ತವ್ರೆ. ಆ ಹಾಡನ್ನ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಅವರು ಉಪ್ಪಿಟ್ಟು ಮೂವಿದೆ, ಈ ಮೂವಿಲಿ ಏನಿದೆ ಅನ್ನೋದು ಹಾಡಲ್ಲೇ ಹೇಳ್ಬಿಡ್ತಾರೆ. ಅದನ್ನ ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಅದಕ್ಕೆ ಹೇಳಿದ್ದು, ಅವ್ರು ಪ್ರತಿಯೊಂದು ಮಸಾಲೆ ಇಲ್ಲ, ಗ್ರಾಫಿಕ್ಸ್ ಇಲ್ಲ, ವೈಲೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಅದೇ ಪಿಕ್ಚರ್ ನಡೆಯೋದು. ಸೊ ಓವರ್ ಆಲ್ ಮೂವಿ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಒಂದು ಸಾಂಗ್ ಟೈಪಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿಸ್ತಾರೆ. ಅದು ನಿಮ್ಗೆ ನೋಡಿದಾಗ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಎಂಡ್ ಕ್ರೆಡಿಟ್ಸ್ ನಡಿಬೇಕಾದ್ರೆ ಸ್ಕ್ರೀನ್ ಒಳಗಡೆ ಸ್ಕ್ರೀನ್ ತೋರಿಸ್ತಾರೆ. ಇದು ಏನಕ್ಕೆ ಅಂತ ನಾನು ಆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಕುಯ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಬರೀ ಮೇನ್ ಇಂಪಾರ್ಟೆಂಟ್ ಡೀಟೇಲಿಂಗ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ನೋಡ್ಕೊಳ್ಳಿ, ಓಕೆ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಎಂಡಿಂಗ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ, ಅಲ್ಲೋಗಿ ನೋಡ್ಕೊಳ್ಳಿ ಏನಕ್ಕೆ ಅದು 4 ಡೈಮೆನ್ಷನ್ ಅಂದ್ರೆ ಏನು ಅಂತ. ಯಾರ್ದಿ ಮನೆ? ಏನಿದು ಒರಿಜಿನಲ್ ವಿಲ್? ಹೇಳು, ಎಲ್ಲಿ ಆ ಖುಷಿ? ಈ ಸೀನಲ್ಲಿ ಇಬ್ರು ಪೊಲೀಸ್ ಆಫೀಸರು ಮೇಲ್ಗಡೆ ಉಳ್ಕೊಂಡ್ ಬರ್ತಾರೆ ನೀನು ಅನ್ನೋ ಕ್ಯಾರೆಕ್ಟರ್ನ. ಆ ನೀನು ಅನ್ನೋದೇ ನೀವುಗಳು. ಅದನ್ನ ಅದಕ್ಕೆ ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಆ ವಿಲ್ ನ ನೋಡ್ಬಿಟ್ಟು. ಅದೇನಕ್ಕೆ ಅನ್ನೋದು ನೀವು ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ನೀವು ಇದನ್ನ ಇಟ್ಕೊಳ್ಳಿ, ತಲೆ ಇಟ್ಕೊಳ್ಳಿ ಅಷ್ಟೇ ಸದ್ಯಕ್ಕೆ. ಆಮೇಲೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ ಎಂಡಿಂಗ್ ಅಲ್ಲಿ. ಸೀನಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಾಕೆ ಕಿರಿಸ್ತಾ ಇದ್ರು, ಮತ್ತೆ ಕ್ಯಾಮ್ರಾ ಆಂಗಲ್ 50 ಸರಿ ಚೇಂಜ್ ಆಗ್ತಿತ್ತು. ಇದನ್ನ POV ಅಂತಾರೆ, ಪಾಯಿಂಟ್ ಪರ್ಸ್ಪೆಕ್ಟಿವ್ ವ್ಯೂ ಅಂತ. ಇದನ್ನ ಏನಂದ್ರೆ ಪ್ರತಿಯೊಬ್ರು ಪಾಯಿಂಟ್ ಅಂದ್ರೆ ನನ್ನ ಕಣ್ಣಿಂದ ಏನ್ ಕಾಣಿಸ್ತಿದ್ಯೆ ಅದನ್ನ ತೋರಿಸ್ತಾ ಇರೋದು. ಅದಕ್ಕೆ ಅವ್ರು ನೀವುಗಳು ಅಂತ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಟೆಕ್ನಿಕಲಿ ನೀವು ಸ್ಕ್ರೀನ್ ನೋಡ್ತಿರ್ತೀರ. ಈಗ ನೀವು ನೋಡ್ತಾ ಇದ್ದಾಗ ನಿಮ್ ಕಣ್ಣಿಂದ ಏನೇನ್ ಕಾಣಿಸುತ್ತೋ ಅದನ್ನ ತೋರ್ಸಕ್ ಟ್ರೈ ಮಾಡಿದ್ದಾರೆ. ಅದನ್ನೇ ಪಾಯಿಂಟ್ ಪರ್ಸ್ಪೆಕ್ಟಿವ್ ವ್ಯೂ ಅಂತಾರೆ. ಪ್ಲಸ್ ಇದನ್ನೇ ಅವರು ನಿಮ್ಗೆ
ಸ್ಕ್ರೀನ್ ಅಲ್ಲಿ ಅಕಸ್ಮಾತ್ ಸಡನ್ ಆಗಿ ಸ್ಕ್ರೀನ್ ಆಫ್ ಆಗ್ಬಿಟ್ರೆ ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನ ನಿಮ್ ಪಾಯಿಂಟ್ ನ ಅಲ್ಲಿ ರೆಪ್ರೆಸೆಂಟೇಟ್ ಮಾಡಕ್ ಟ್ರೈ ಮಾಡಿರೋದು. ಹೇಗೆ ಆಡಿಯನ್ಸ್ ರಿಪ್ಲೈ ಮಾಡ್ತಾರೆ, ಹೇಗೆ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಸೀನ್ಗೆ ಏನೋ ತರ. ಇದಕ್ಕೆ ಮಾರೋದು ನಮ್ಮ ಆಲೋಚನೆಗಳು, ಕೊಂಬೆಗಳೇ ಕಾಲಗಳು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇಲ್ಲಿ ನಿಮ್ ಬ್ರೈನ್ ಅಂದ್ರೆ ಏನು, ಅದ್ ಹೆಂಗ್ ವರ್ಕ್ ಆಗ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರೆ, ಬಟ್ ಇದನ್ನ ನೀವು ತಲೆಯಲ್ಲಿ ಏನೇನು ಇಟ್ಕೋಬೇಕು ಅಂದ್ರೆ ಇದು ನಿಮ್ ಬ್ರೈನ್ ಕ್ರಿಯೇಟ್ ಮಾಡಿರೋ ವರ್ಲ್ಡ್, ಅದ್ರೊಳಗೆ ಎಕ್ಸ್ಪ್ಲನೇಷನ್ ನಡೀತಾ ಇದೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇನ್ನೊಂದೇನು ಅಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಹೆಂಗ್ ವರ್ಕ್ ಆಗುತ್ತೆ ನಿಮ್ ಬ್ರೈನು ಅಂತ ಅಷ್ಟೇ. ಕೆಲವರು ಬ್ರೈನು ಭಯ, ಕೋಪ, ಉದ್ವೇಗ, ಕಿರಿಕಿರಿ, ನೋವು ಇವೆಲ್ಲ ಉಂಟಾಗೋದು ಈ ಬ್ರೈನ್ ಅನ್ನೋ ಕೋತಿ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರೋದ್ರಿಂದ. ಕೆಲವು ಫಿಕ್ಷನ್ ಎಕ್ಸಾಂಪಲ್ ಕೊಟ್ಟರು ಫ್ಯೂಚರ್ ನ ನಿಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇದಕ್ಕೆ ನಾನು ರಿಯಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದು ಹೆಂಗೆ ಅಂದ್ರೆ ನೀವು ಉಪೇಂದ್ರ ಅನ್ನೋ ಮೂವಿನ ನೋಡ್ಕೊಂಡ್ ಬಂದಿದ್ದೀರಾ, ಆ ಟೈಮಲ್ಲಿ ಏನ್ ಅನ್ನಿಸ್ತು, ಉಪ್ಪಿಟ್ಟು ಬಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ನೀವ್ ಇಮ್ಯಾಜಿನೇಟ್ ಮಾಡ್ಕೊಂಡ್ರಲ್ಲ, ಅದು ಕೂಡ ಇದೆ. ಅವಾಗ ಈ ಮೂವಿ ಕ್ರಿಯೇಟ್ ಆಯ್ತು ನಿಮ್ ಬ್ರೈನ್ ಒಳಗಡೆ, ಅದಕ್ಕೆ ಬ್ರೈನ್ ಒಳಗಡೆ ಉಪ್ಪಿಟ್ಟು ಅಂತ ಬರೋದು. ಅರ್ಥ ಆಯ್ತಾ? ಫ್ಯೂಚರ್ ನಲ್ಲೇ ಲಾಗ ಹೊಡೆಯೋ ಕೋತಿ ನೋಡಿದ್ರಲ್ಲ, ಇನ್ನು ಕೆಲವರು ಬ್ರೈನು ಪಾಸ್ಟ್ ಅಂದ್ರೆ ಹಳೆಯದನ್ನೇ ನೆನಪಿಸ್ಕೊಂಡು ಕೊರಗ್ತಾ ಕೊರಗ್ತಾ ತಿಪ್ಪರ ಲಾಗ ಹೊಡಿತಾ ಇರುತ್ತೆ. ಇದು ಬಂದ್ಬಿಟ್ಟು ಉಪೇಂದ್ರನ ವಾಪಸ್ ನೆನೆಸ್ಕೋತಾ ಇರೋದು. ಸಿಂಪಲ್ ಅಂದ್ರೆ ಯು ಆರ್ ನಾಟ್ ಮೂವಿಂಗ್ ಫ್ರಮ್ ಉಪೇಂದ್ರ ಅಟ್ ಆಲ್. ಎಷ್ಟೊಂದ್ ಜನ ಈಗಲೂ ಹೇಳ್ತಾರೆ ಒನ್ ಆಫ್ ದ ಬೆಸ್ಟ್ ಮೂವಿ ಉಪೇಂದ್ರ, ಅವ್ರು ಅದಕ್ಕಿಂತ ಚೆನ್ನಾಗಿರೋ ಮೂವೀಸ್ಗಳು ಮಾಡೋರು, ನೀವು ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ಅದನ್ನೇ ಹೇಳ್ತಾ ಇರೋದು, ಈಗಲೂ ಅವ್ರದ್ದು ಟಾಪ್ ಬೆಸ್ಟ್ ಮೂವಿ ಅಂದ್ರೆ ಉಪೇಂದ್ರ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಇನ್ನೂ ಪಾಸ್ಟ್ ಅಲ್ಲೇ ಇದ್ದೀರಾ, ಮುಂದಕ್ಕೆ ಬಂದೇ ಇಲ್ಲ. ನಿಮ್ಗೆ ಈಗಲೂ ಅದೇ ಬೆಸ್ಟ್ ಮೂವಿ ಅಂತ ಕಾಣಿಸ್ತಾ ಇರೋದು. ಅದಕ್ಕೆ ಈಗ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ, ಬಟ್ ಅದು ನೀವು ಎಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಉಪೇಂದ್ರನೇ ಬೆಸ್ಟ್ ಮೂವಿ. ಯಾಕೆ ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ನಿಮ್ ಬ್ರೈನ್ ಈಗಲೂ ಪಾಸ್ಟ್ ಅಲ್ಲಿ ಇದೆ, ಅದನ್ನೇ ಪಾಸ್ಟ್ ಟೆನ್ಸ್ ಅಂತ ಅವ್ರು ಹೇಳ್ತಾ ಇರೋದು. ಪ್ರೆಸೆಂಟ್ ನಲ್ಲಿರೋ ಬ್ರೈನ್ ವರ್ಕಿಂಗ್ ಬ್ರೈನ್, ಅದು ಹಿಂದಿನ ಎಕ್ಸ್ಪೀರಿಯನ್ಸ್ ತಗೊಂಡು ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ನಿಮ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ಅದೇ ವರ್ಕ್. ಅವಾಗ ಏನಾದ್ರೆ ಸಕ್ಸಸ್ ಕೂಡ ಸಿಗುತ್ತೆ. ಯಾಕಂದ್ರೆ ನೀವು ಮಿಸ್ಟೇಕ್ಸ್ ಮಾಡ್ತಿರ್ತೀರಾ, ಆ ಮಿಸ್ಟೇಕ್ಸ್ ಏನು ಅಂತ ನಿಮ್ಗೆ ಗೊತ್ತಾಗಿ ಅದನ್ನ ನೀವು ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರಲ್ಲ, ನಿಮ್ಮ ಫ್ಯೂಚರ್ ಇನ್ನೂ ಬ್ರೈಟ್ ಆಗಿರುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡಬೇಕು, ಅವಾಗ ಏನಾದ್ರು ಸಿಗೋದು ತಾನೆ. ಅದನ್ನೇ ಅವ್ರು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನಾನು ಅಬ್ದುಲ್ ರಜಾಕ್, ನಾನು ನಾಗರಾಜ್, ನಾನು ಸುರೇಶ್, ನಾನು ಯಶವಂತ್, ನಾನು ಸಂಜಯ್, ನಾನು ಆನಂದ್, ನಾನು ಕೇಶವ, ನಾನು ಸಮೀರ್, ನಾನು ಉಮೇಶ್, ನಾನು ನಾಗಪ್ಪ, ನಾನು ಪ್ರವೀಣ್. ನಾನು ಅನ್ನೋರೇ ಜಾಸ್ತಿ ಇದ್ರು, ಇಲ್ಲಿ ನೀನು ಅನ್ನೋರು ಯಾರು ಇರ್ಲಿಲ್ಲ, ಅದಕ್ಕೆ ಹುಡುಕ್ತಾ ಇದ್ರು. ಇದ್ರಲ್ಲಿ ನೀವು ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಇದ್ರಲ್ಲಿ ಯಾಕೆ ಪೊಲೀಸರು ಅವ್ನ ಹುಡುಕ್ತಾ ಅಂತ ಅವ್ರು ಒಂದ್ ಸೆಕೆಂಡ್ ಯೋಚನೆ ಮಾಡೋರು. ಅವ್ನಿಗೆ ಇದಕ್ಕೆ ಯಾವ ಕನೆಕ್ಷನ್ ಇರ್ಲಿಲ್ಲ, ಇದು ತಿರ್ಗಾ ನೀವೇ ಕ್ರಿಯೇಟ್ ಮಾಡಿದ್ದು. ಈಗ ರೌಡಿಗಳು ಹುಡುಕ್ತಾ ಇದ್ರು, ಅವ್ರಿಗೇನೋ ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನೀವೇನ್ ಮಾಡಿದ್ರಿ, ಪೊಲೀಸ್ ಕ್ಯಾರೆಕ್ಟರ್ ನೀವೇ ಕ್ರಿಯೇಟ್ ಮಾಡಿದ್ರಿ ಮೈಂಡ್ ಅಲ್ಲಿ. ಅವ್ನು ಹುಡುಕ್ಲಿ ಈಗ ಏನು ಅಂತ ಗೊತ್ತಾಗಬೇಕು. ಇದು ಒಂಥರ ಟ್ವಿಸ್ಟೆಡ್, ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಗುರುಗಳೇ, ನೀನು ಯಾರು ಅಂತ ಗೊತ್ತಾಗ್ಬೇಕು ಗುರುಗಳೇ. ನಿನಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕಾ? ಹೌದು ಸ್ವಾಮಿ. ನಿನಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾನಿಲ್ಲಿರ್ಬಾರ್ದು, ಆ? ಯಾವುದು ನಿನ್ನಲ್ಲಿರ್ಬಾರ್ದು. ಈ ಸೀನಲ್ಲಿ ಅವರೇ ಎಕ್ಸ್ಪ್ಲೈನ್ ಮಾಡ್ತವ್ರೆ ನೀನು ಅಂದ್ರೆ ಏನು ಅಂತ. ಇವನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಅದ್ರ ಅವ್ರು ಬೇಕು ಅಂತಾನೆ ಇಲ್ಲಿ ಮೇಲ್ ಇಟ್ಟವ್ರೆ, ಹಂಗಂದ್ರೂ ನಿಮ್ಗೆ ಗೊತ್ತಾಗಿಲ್ಲ. ಅದೊಂದು. ಇನ್ನೊಂದೇನಂದ್ರೆ ಇಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಗಳು ತುಂಬಾ ಫೆಮಿಲಿಯರ್ ಆಗಿದೆ. ಉಪೇಂದ್ರ ಅವ್ರು ಡೈರೆಕ್ಟ್ ಮಾಡಿದ್ರೆ ಎಷ್ಟೊಂದು ಮೂವಿಗಳು ಕಾಣಿಸ್ಕೊಂಡವ್ರಲ್ಲ, ಇವ್ರು ಯಾಕೆ ಈ ಮೂವಿ ಕಾಣಿಸ್ಕೊತಾರೆ? ಯಾಕಂದ್ರೆ ನಿಮ್ ಬ್ರೈನ್ ಅಲ್ಲಿ ನಡೀತಾರ ಕತೆ ಇದು. ಅಫ್ಕೋರ್ಸ್ ನೀವೇ ಕ್ರಿಯೇಟ್ ಮಾಡಿರೋದು. ನೀವು ಅಲ್ಲಿರೋ ಯಾವ್ದಾದ್ರು ಪಿಕ್ಚರ್ ಅಲ್ಲಿರೋ ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ಗಳನ್ನ ನೀವು ಎತ್ತಿ ಇದ್ರೊಳಗೆ ಬಿಟ್ಕೊಂತ ಇದ್ದೀರಾ ನೀವೇ ಗೊತ್ತಾಗದೆ. ಸಬ್ ಕಾನ್ಶಿಯಸ್ಲಿ ಆ ಕ್ಯಾರೆಕ್ಟರ್ನ ಪೊಲೀಸ್ ಕ್ಯಾರೆಕ್ಟರ್ ಇವರೇ ಮಾಡಬೇಕು, ಕ್ಯಾರೆಕ್ಟರ್ ಇವರೇ ಮಾಡಬೇಕು. ನಿಮ್ಮ ಮೈಂಡ್ ನಿಮ್ಗೆ ಗೊತ್ತಿಲ್ಲ ಸಬ್ ಕಾನ್ಶಿಯಸ್ ಆಗಿ ಮಾಡ್ತಾ ಇರೋದು ಕ್ಯಾರೆಕ್ಟರ್ಗಳನ್ನ. ಅದಕ್ಕೆ ಎಷ್ಟೊಂದು ಪಿಕ್ಚರ್ ಅಲ್ಲಿರೋ ಉಪೇಂದ್ರ ಅವ್ರದ್ದು ಹಳೆ ಪಿಕ್ಚರ್ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳು ಈ ಮೂವಿಲಿ ರೀಅಪಿಯರ್ ಆಯ್ತವ್ರ ಅಷ್ಟೇ. ಅಂದ್ರೆ ಇಲ್ಲ ಸಾಚಾಕ್ಬಿಡ್ತೀನಿ. ನಾನು ಹೇಳ್ತೀನಿ, ಆ ನೀನು ಈ ಹೋಟೆಲ್ ಅವಾಗ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇತ್ತು ಮೇಡಮ್. ಇಲ್ಲಿ ತಿರ್ಗಾ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಇದು ತಿರ್ಗಾ ಕನೆಕ್ಷನ್ ಇದೆ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದೀನಿ ಏನ್ ಕನೆಕ್ಷನ್ ಅಂತ. ಬಟ್ ಇಲ್ಲಿ ಏನಂತ ಹೇಳ್ತೀನಿ ಕೇಳಿ. ಇಲ್ಲಿ ಯಾಕೆ ನೀನು ಅಂದಿದ ತಕ್ಷಣ ನಾನು ಅಂತ ತೋರಿಸ್ತಾರೆ ಅಂದ್ರೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನೀನು ಅಂತ ಹುಡುಕ್ತಾ ಇರ್ತೀರ. ಆಮೇಲೆ ನಿಮ್ ತಲೆ ಕೆಟ್ಟೋಗಿರುತ್ತೆ, ನೀನು ಅನ್ನೋದೇನು ಅಂತಾನೆ ಗೊತ್ತಾಗ್ತಾ ಇಲ್ಲದೆ. ಅವಾಗ ನೀನು ಅನ್ನೋ ಕ್ಯಾರೆಕ್ಟರ್ ರೂಪದಲ್ಲಿ ನೋಡ್ಬೇಕು ನೀವೀಗ. ನಿಮ್ ಬ್ರೈನು ಕೇಳ್ತಾ ಇತ್ತು ನನ್ನ ಕ್ಯಾರೆಕ್ಟರ್ ಆಗಿ ನೋಡ್ಬೇಕು ಅವನ್ನ. ಅದಕ್ಕೆ ಅವಾಗ ಏನಾಗುತ್ತೆ, ನೀನು ಅನ್ನೋ ಕ್ಯಾರೆಕ್ಟರ್ ಎಲ್ಲಿಂದ ಬರ್ತಾನೆ ಅಂದ್ರೆ, ನಾನು ಆಪೋಸಿಟೇ ನೀನು. ಅದಕ್ಕೆ ನಾನು ತೋರಿಸಿ ಆಮೇಲೆ ನೀನು ಬರೋದು ಅಷ್ಟೇ. ಅರ್ಥ ನೀನೇ ತಿರ್ಗಾ ಕ್ರಿಯೇಟ್ ಮಾಡ್ತಿದ್ದೀರಾ. ನಾನು ಅನ್ನೋನ್ನ ನೀನು ಅನ್ನೋನ್ನ ಅರ್ಥ ಮಾಡ್ಕೊಳ್ರಿ. ಇದ್ರಲ್ಲಿ ತುಂಬಾ ಒಳ್ಳೆ ಅರ್ಥಗಳಿದೆ. ಇಲ್ಲೇ ಈ ಜಾಗದಲ್ಲೇ ನಿಮ್ಮ ಜೊತೆಲ್ಲೇ ಇದ್ದಾನೆ ಹುಡುಕಿ.
ತಿರುಗಿ ನೋಡ್ಬೇಡಿ. ಈ ಸೀನಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ ಬ್ರೈನ್ ಒಳಗಡೆ ಅವನೇ ಹುಡುಕ್ರಿ ಅಂತ, ಅವಾಗ ಅದು ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀನು ಅವನು ಬರ್ತಾನೆ. ಅದ್ರ ಬರಕ್ ಮುಂಚೆ ಸದ್ಯಕ್ಕೆ ಇದು ಪಾರ್ಟ್ 1 ಆಗಿರ್ಲಿ, ತುಂಬಾ ಲೆಂದಿ ವಿಡಿಯೋ ಆಗ್ತೈತೆ. 1 ಅವರ್ ಪೂರ್ತಿ ಎಕ್ಸ್ಪ್ಲನೇಷನ್ ಎಲ್ಲ ಹೊಂಟೋಗ್ಬಿಟ್ರೆ ನೀವೆಲ್ಲ ಬೈತೀರ, ಇವ್ನು ಅಜ್ಜಿನ ಪುಂಕಂಡ್ ಕುತ್ಕತ್ತಾನೆ, ನಮ್ ತಲೆ ಬುಡ ಅರ್ಥ ಆಗಲ್ಲ ಆಮೇಲೆ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ಕೊಟ್ಟಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಬೇಗ ಬರುತ್ತೆ. ನೀವು ಕಮೆಂಟ್ ಸೆಕ್ಷನ್ ಎಲ್ಲ ಪಾರ್ಟ್ 2 ಬೇಕು ಅಂತ ಕೇಳಿದ್ರೆ ಮಾತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ.